ಸಚಿವ ಡಿ ಸುಧಾಕರ್ ನಿಧನಕ್ಕೆ ಗಣ್ಯಾತಿ ಗಣ್ಯರು ಕಂಬನಿಯನ್ನು ಮಿಡಿದಿದ್ದಾರೆ, ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ನು ಅವರ ಚಳ್ಳಕೆರೆ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಯಾಕೆಂದರೆ ಸಾಕಷ್ಟು ಅಭಿಮಾನಿ ಪಡೆಯನ್ನು ಹೊಂದಿದಂಥವರು ಸುಧಾಕರ್. ಕಾರ್ಯಕರ್ತರು ಕೂಡ ಅವ್ರ ಮನೆ ಬರ್ತಾ ಇದ್ದಾರೆ. 1961ರಲ್ಲಿ ಮಾರ್ಚ್ 28ಕ್ಕೆ ಅವರ ಜನನ ಆಗುತ್ತೆ ಚಳ್ಳಕೆರೆಯಲ್ಲಿ. ಚಿತ್ರದುರ್ಗ ಜಿಲ್ಲೆಯಲ್ಲೇ ಡಿ ಸುಧಾಕರ್ PUC ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡ್ತಾರೆ. ಶಿವಮೊಗ್ಗದ ನ್ಯಾಷನಲ್ ಕಾಲೇಜಿನಲ್ಲಿ ಇವರು BCom ಪದವಿಯನ್ನು ಪಡೆದುಕೊಳ್ತಾರೆ. ಪದವಿ ಶಿಕ್ಷಣ ಅಲ್ಲಿ ಮುಗಿಸ್ತಾರೆ ಶಿವಮೊಗ್ಗದಲ್ಲಿ. ವೃತ್ತಿ ಜೀವನದಲ್ಲಿ ತಂದೆಯಿಂದ ಬಳುವಳಿಯಾಗಿ ಬಂದಿದ್ದಂಥ ಕೃಷಿ ಮತ್ತು ಲಿಕ್ಕರ್ ಉದ್ಯಮದಲ್ಲಿ ಅಂದರೆ ಅಬಕಾರಿ ಉದ್ಯಮದಲ್ಲಿ ತೊಡಗಿಸಿಕೊಳ್ತಾರೆ ಇವರು. ನಂತರ ರಾಜಕೀಯದ ಕಡೆ ಆಕರ್ಷಿತರಾಗ್ತಾರೆ. ಮಾಜಿ ಶಾಸಕ ಜಯಣ್ಣ ಅವರಿಂದ ರಾಜಕೀಯದ ಪಟ್ಟುಗಳನ್ನು ಕಲಿತಾರೆ. ಅಂದರೆ ಅವ್ರ ಚಿಕ್ಕಪ್ಪ ಕೂಡ ಹೌದು. ಚಳ್ಳಕೆರೆಯ ಸುಧಾಕರ್ ಕ್ರೀಡಾಂಗಣದಲ್ಲಿ ಈಗ ಕೆಲವು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂದರೆ ಅಲ್ಲೇ ಅವರು ಹುಟ್ಟೂರಾಗಿರೋದ್ರಿಂದಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು, ಹಿತೈಷಿಗಳು ಎಲ್ಲರೂ ಕೂಡ ಅಂತಿಮ ದರ್ಶನ ಪಡಿಬೇಕು ಅಂಥೇಳಿ ವ್ಯವಸ್ಥೆನ ಮಾಡ್ತಾರೆ. ಕ್ರೀಡಾಂಗಣದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಮತ್ತು ಅಂತ್ಯಕ್ರಿಯೆ ಯಾವಾಗ ನೆರವೇರಿಸ್ತಾರೆ ಅನ್ನೋದು ಕೂಡ ಕುಟುಂಬಸ್ಥರು ಇನ್ನೂ ಅಧಿಕೃತವಾಗಿ ಘೋಷಣೆಯನ್ನು ಮಾಡಬೇಕಾಗಿದೆ. ನಿಜಕ್ಕೂ ಕಾಂಗ್ರೆಸ್ಗೆ ಒಂದು ರೀತಿಯ ಬರ ಸಿಡಿಲು ಅಂತ ಹೇಳ್ಬೋದು ಇದು. ಚಿಕ್ಕಪ್ಪನ ರಾಜಕೀಯ ಜೀವನದಿಂದ ಪ್ರೇರೇಪಿತರಾಗಿದ್ದರು ಸುಧಾಕರ್ ಅವರು. ಹಲವು ಜನರಿಗೆ ಭಾಳಷ್ಟು ಸಹಾಯ ಮಾಡಿದ್ದಾರೆ. ವೈಯಕ್ತಿಕವಾಗೂ ಕೂಡ ಹಣವನ್ನು ಕೊಟ್ಟು ಸಾಕಷ್ಟು ಜನರಿಗೆ ಅಂಗಡಿಗಳನ್ನು ಹಾಕಿಕೊಟ್ಟಿದ್ದಾರೆ. ಮತ್ತು ಕೆಲವು ಜನರಿಗೆ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಜಾನುವಾರುಗಳಿಗೆ ಮೇವಿಲ್ಲದ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಸ್ವಂತ ಖರ್ಚಿನಲ್ಲಿ ಮೇವು ತಂದು ಅಲ್ಲಿ ರೈತರಿಗೆ ಹಂಚ್ತಾ ಇದ್ದರು. ಮತ್ತು ಕೆರೆಯ ಪಕ್ಕದಲ್ಲಿ ಇವರೇ ಸ್ವತಃ ದುಡ್ಡನ್ನು ಕೊಟ್ಟು ಅಲ್ಲಿ ಮೇವನ್ನು ಬೆಳೆಸ್ತಾ ಇದ್ದರು. ಇವೆಲ್ಲವೂ ಕೂಡ ಅವರ ಸಮಾಜಮುಖಿ ಕಾರ್ಯಕ್ಕೆ ಹಿಡಿದಂಥ ಕೈಗನ್ನಡಿಯಾಗಿದೆ. ಕ್ಷೇತ್ರದಿಂದ ಯಾರೇ ಬರಲಿ ಅವರ ಜಾತಿ ಯಾವುದು ಅಂತ ನೋಡ್ತಾ ಇರಲಿಲ್ಲ, ಅವ್ರು ಯಾವ ಪಕ್ಷ ಅಂತ ನೋಡ್ತಾ ಇರಲಿಲ್ಲ. ಅವ್ರದ್ದು ಕಷ್ಟ ಏನು ಅಂತ ಸುಧಾಕರ್ ಕೇಳ್ತಾ ಇದ್ದರು. ವೈಯಕ್ತಿಕವಾಗಿ ಖರ್ಚು ಮಾಡ್ತಾಯಿದ್ರು ಅವರು. ಮೊದಲು ಚಳ್ಳಕೆರೆಯಿಂದ ಆಯ್ಕೆ ಆಗ್ತಾರೆ. 2008ರಲ್ಲಿ ಆಗ BJPಗೆ ಬೆಂಬಲ ಕೊಡ್ತಾರೆ. BJPಗೆ ಅವಾಗ ಮೆಜಾರಿಟಿ ಬಂದಿರೋದಿಲ್ಲ. ಆಗ ಇವರನ್ನು ಮಂತ್ರಿನಾಗೂ ಕೂಡ ಮಾಡಲಾಗುತ್ತೆ. ಸಮಾಜ ಕಲ್ಯಾಣ ಇಲಾಖೆ, ಮುಜರಾಯಿ, ಬಂದಿಖಾನೆ, ಯುವಜನ ಸೇವೆ ಎಲ್ಲ ಇಲಾಖೆಗಳನ್ನು ಅವರು ನಿಭಾಯಿಸ್ತಾರೆ. ಅದಾದ ನಂತರ 2010ರಲ್ಲಿ ಅನರ್ಹರಾಗ್ತಾರೆ. ನಂತರದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡು 2013ರಲ್ಲಿ ಗೆಲ್ತಾರೆ. 2023 ಅದರಲ್ಲೂ ಕೂಡ ಗೆದ್ದು ಈಗ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಪುತ್ರ ಸುಹಾಸ್, ಪುತ್ರಿ ಸ್ಫೂರ್ತಿ ಹಾಗೆ ಪತ್ನಿ ಹರ್ಷಿಣಿ ಅವರನ್ನು ಅಗಲಿದ್ದಾರೆ.